ಬ್ಯಾಂಗ್ಳೂರು ಮೈಸೂರು ಎಕ್ಸ್‌ಪ್ರೆಸ್‌ವೇ ನೋಡ್ತಾ ಇದ್ದೀರಾ. ಚನ್ನಪಟ್ಟಣದಲ್ಲಿ ಬರೋ ಅಂಡರ್ ಬ್ರಿಡ್ಜ್ ರೋಡ್ ನೋಡ್ತಾ ಇದ್ದೀರಾ. ಒಂದು ಕಡೆ ಚನ್ನಪಟ್ಟಣ ಹೋಗುತ್ತೆ. ಎಕ್ಸಾಕ್ಟ್ ಆಪೋಸಿಟ್ ಡೈರೆಕ್ಷನಲ್ಲಿ ನೀವು ಸುಮಾರು ಒಂದು 8 ಕಿಲೋಮೀಟರ್ ಹೋಗಿದಂತ ನಿಮಗೆ ಈ ಫಾರ್ಮ್ ಲ್ಯಾಂಡ್ ಸಿಗುತ್ತೆ. ಇದು ಒಂದು ಏಕರ್ 9 ಕುಂಟೆ, 1 acre and 9 kunte property just 8 kilometers from Channapatna. A total of 49 kunte farmland with plantations. ಇದು ಚಿಕ್ಕದಾಗೆ ಒಂದು ಸ್ಟೋರೇಜ್ ರೂಮ್ ಕಟ್ಟಿದ್ದಾರೆ. ಮತ್ತು ಇಲ್ಲಿ ಪ್ಲಾಂಟೇಶನ್ಸ್ ಇದೆ, ಅಡಿಕೆ ಗಿಡ ಮತ್ತು ಕೋಕೋನಟ್ ಪಾಮ್ಸ್ ಇಲ್ಲಿ ಪ್ಲಾಂಟೇಶನ್ ಮಾಡಿದ್ದಾರೆ. ಬೋರ್ವೆಲ್ ಐತೆ ನೋಡಿ, ಬೋರ್ವೆಲ್ ನೋಡ್ತಾ ಇದ್ದೀರಾ. ಆಲ್ಮೋಸ್ಟ್ 7 ಇಂಚ್ ನೀರು ಇಲ್ಲಿ ಸಿಗ್ತಾ ಇದೆ. ಬೋರ್ವೆಲ್ಲಲ್ಲಿ 7 ಇಂಚ್ ನೀರು ಸಿಗ್ತಾ ಇದೆ ನಿಮಗೆ. ಈ ಎಂಟೈರ್ ಫಾರ್ಮ್ ಟೂರ್ ನಿಮ್ಗೆ ತೋರಿಸ್ತೀನಿ. ಬ್ಯೂಟಿಫುಲ್ ಪ್ಲಾಂಟೇಶನ್ಸ್ ಇದೆ, ವೆಲ್ ಡೆವಲಪ್ಡ್ ಕ್ರಾಪ್ಸ್ ಇಲ್ಲಿ ಐತೆ. ನಿಮಗೆ ಬಂದು 465 ಅಡಿಕೆ ಗಿಡ ಐತೆ, 465 ಅಡಿಕೆ ಗಿಡ ಇಲ್ಲಿ ಐತೆ. ಅದೇ ಬಿಟ್ಟು ತೆಂಗು ಆಲ್ಮೋಸ್ಟ್ 85 ಕೋಕೋನಟ್ ಪಾಮ್ಸ್ ಐತೆ. ಕೋಕೋನಟ್ ಪಾಮ್ಸ್ ಒಂದು 2 ಬ್ಯಾಚಲ್ಲೇ ನಿಮಗೆ ಮಾಡಿದ್ದಾರೆ. ತುಂಬ ದೊಡ್ಡ ಗಿಡಗಳು ನಿಮ್ಗೆ ಸಿಗುತ್ತೆ, ಸ್ವಲ್ಪ ಸಣ್ಣ ಗಿಡಗಳು ನಿಮ್ಗೆ ಸಿಗುತ್ತೆ. ಇಲ್ಲಿ ಕಂಪ್ಲೀಟ್ ಫಾರ್ಮ್ ಟೂರ್ ನಿಮ್ಗೆ ತೋರಿಸ್ತೀನಿ. ಬೌಂಡ್ರಿ ಟು ಬೌಂಡ್ರಿ ಎಂಟೈರ್ ಫಾರ್ಮ್ ಟೂರ್ ಇನ್ಕ್ಲೂಡಿಂಗ್ ದ ಪ್ಲಾಂಟೇಶನ್ಸ್. ಅಲ್ಲಿ ಹಾಕಿದ ಗಿಡಗಳು ಯಾವ ಡೆವಲಪ್ಮೆಂಟ್ ಸ್ಟೇಜಲ್ಲಿ ಐತೆ, ಯಾವ ಹಣ್ಣುಗಳು ನಿಮ್ಗೆ ಸಿಗುತ್ತೆ, ಎಲ್ಲ ನಿಮಗೆ ತೋರಿಸ್ತೀನಿ. ವೆಲ್ಕಮ್ ಟು the farm tour of 1 acre 9 kunte property just 8 kilometers from Channapatna along the Mysuru-Bengaluru Expressway. ತೆಂಗು ಗಿಡಗಳು ನೋಡ್ತಾ ಇದ್ದೀರಾ, ಎಲ್ಲ ಡೆವಲಪ್ಮೆಂಟ್ ಅಲ್ಲದೆ ಎಲ್ಲ ಕಾಯಿ ಕೊಡ್ತಾ ಇದೆ. ಮತ್ತು ಅದು ಹೈಟೆಲ್ಲ ನೋಡಿ ಸುಮಾರು ಒಂದು 5 ಅಡಿ 6 ಅಡಿ ಹೈಟಲ್ಲೇ ಐತೆ. ನೀವು ಕೈ ಇಟ್ಕೊಂಡೇ ತೆಂಗುಗಳು ಕಿತ್ಕೊಳ್ಬೋದು, ಆ ಥರ ಹೈಟಲ್ಲಿ ಐತೆ. ನಿಮ್ಗೆ ತೋರಿಸ್ತೀನಿ. ಮತ್ತು ಅಡಿಕೆ ಗಿಡಗಳು ನೋಡಿ, ಅದು ಡೆವಲಪ್ಮೆಂಟ್ ಗ್ರೋತ್ ಎಲ್ಲ ನೋಡಿ ಅಷ್ಟು ಸೂಪರಾಗಿ ಐತೆ. ದಿಸ್ ಇಸ್ ಎ ವೆಲ್ ಮೇಂಟೈನ್ಡ್ ಫಾರ್ಮ್. ಸಖತ್ತಾಗಿ ಮೇಂಟೈನ್ ಮಾಡಿದರೆ, ರೆಗ್ಯುಲರಾಗಿ ಗಿಡಗಳಿಗೆಲ್ಲ ಗೊಬ್ಬರ ಹಾಕಿ ಈ ಥರ ಒಂದು ಡೆವಲಪ್ಮೆಂಟ್ ಐತೆ. ಮತ್ತು ಇಲ್ಲಿರೋ ಮಣ್ಣು ಸೂಪರ್ ಕ್ವಾಲಿಟಿ. ಈ ಗಿಡಗಳನ್ನ ನೋಡಿ ಹೇಗೆ ಡೆವಲಪ್ಮೆಂಟ್ ಇದೆ ಅಂತ. ನಿಮಗೆ ಅಡಿಕೆ ಗಿಡನೂ 2 ಸ್ಟೇಜಲ್ಲೇ ಹಾಕಿದ್ದಾರೆ, ಅದೊಂದು ಡಿಫ್ರೆಂಟ್ ಸ್ಟೇಜ್ ಡೆವಲಪ್ಮೆಂಟ್. ಇದು ತೆಂಗು ನೋಡ್ತಾ ಇದ್ದೀರಾ, ಇಲ್ಲಿ ನೋಡಿ ಎಷ್ಟು ತೆಂಗು ಬಂದಿದೆ, ಫ್ಲವರಿಂಗ್ ಆಗಿ ಮತ್ತು ಫ್ರೂಟಿಂಗ್ ಆಗ್ತಾಯಿದೆ. ತೆಂಗುಲ ತುಂಬ ಹೈಟಲ್ಲ, ಒಂದು ಬ್ಯಾಚಲರ್ದು ನೀವು ಕೈ ಇಲ್ಲದೆ ಕಿತ್ಕೊಳ್ಬೋದು. ಬೇರೆ 5-6 ಅಡಿಲೇ ಐತೆ. ಮತ್ತು ಇಲ್ಲಿ ಅಡಿಕೆ ಗಿಡ ಎಲ್ಲ ನೋಡಿ ಎಷ್ಟು ಸೂಪರ್ ಡೆವಲಪ್ಮೆಂಟ್ ಇದೆ ಅಂತ. ಇಲ್ಲಿ ಇರೋ ಮಣ್ಣು ಸೂಪರ್ ಕ್ವಾಲಿಟಿ, 100% ಪ್ಯೂರ್ ರೆಡ್ ಸಾಯಿಲ್. ಮತ್ತು ವಾಟರ್ ಸೋರ್ಸ್ ಇಲ್ಲಿ ನೋಡ್ತಾ ಇದ್ದೀರಾ, ಇರಿಗೇಷನ್ ಚಾನಲ್. ನಿಮಗೆ ನೀರಿಗೆ ಆಲ್ರೆಡಿ ಬೋರ್ ಐತೆ, ಬೋರಲ್ಲೇ ಸೂಪರ್ ನೀರು ಬರ್ತದೆ, 7 ಇಂಚ್ ನೀರು. ಮತ್ತು ಇಲ್ಲಿ ಇರಿಗೇಷನ್ ಚಾನಲ್ ನೋಡ್ತಾ ಇದ್ದೀರಾ. ದಿಸ್ ಇರಿಗೇಷನ್ ಚಾನಲ್ ಕಮ್ಸ್ ಫ್ರಮ್ ದ ಕನ್ವಾ ಡ್ಯಾಮ್ and 365 days throughout the year you get water supply through the irrigation channel. Apart from the irrigation channel, you also have borewell that also has very good water supply, almost 7 inch of water supply. See the development of this farmland, such beautiful trees there. See the coconut trees. ಇದು ಮೊದಲನೇ ಬ್ರ್ಯಾಂಚಲ್ಲಿ ಹಾಕಿದ ತೆಂಗು ಗಿಡಗಳು ಅಷ್ಟು ಸೂಪರ್ ಹೈಟಾಗಿ ಬೆಳೆದಿದೆ. ಮತ್ತು ನೀರು ಚಾನಲ್ ನೋಡಿ, ಈ ಫಾರ್ಮ್ ಲ್ಯಾಂಡ್ ಹಿಂಭಾಗ ಬ್ಯಾಕ್ ಸೈಡ್, ಎಂಟೈರ್ ಬ್ಯಾಕ್ ಸೈಡ್ ಲೆಂಗ್ತಲ್ಲಿ ಈ ಚಾನಲ್ ಪಾಸ್ ಆಗುತ್ತೆ. ಈ ಇರಿಗೇಷನ್ ಚಾನಲ್, ದ ವಾಟರ್ ಸೋರ್ಸಸ್ ಫ್ರಮ್ ದ ಕನ್ವಾ ಡ್ಯಾಮ್. ಸೊ ನಿಮಗೆ ಪೂರ್ತಿ ವರ್ಷವೂ ನಿಮಗೆ ನೀರು ಸಿಗುತ್ತೆ. ಮತ್ತು ಈ ಬ್ಯಾಕ್ ಸೈಡ್ ಮತ್ತೊಂದು ಫಾರ್ಮ್ ಲ್ಯಾಂಡ್ ಐತೆ, ಅಲ್ಲಿ ಒಂದು ಬ್ಯೂಟಿಫುಲ್ ಫಾರ್ಮ್ ಹೌಸ್ ಕೆಟ್ಟಿದ್ದಾರೆ, ಗೆಸ್ಟ್ ಹೌಸ್ ಅಷ್ಟು ಸೂಪರಾಗೈತೆ. ನಾವು ಇಲ್ಲಿ ಕಂಟಿನ್ಯೂ ಮಾಡಲ್ಲ. ಇಲ್ಲಿ ನಿಮಗೆ ಬಂದು ಸರ್ವೆ ಎಲ್ಲ ಆಯಿತು, ಲ್ಯಾಂಡ್ ಸರ್ವೆ ಆಗಿ ಮಾರ್ಕಿಂಗ್ ಎಲ್ಲ ಆಗಿದೆ. ಇಲ್ಲಿ ನೋಡಿ ತೆಂಗಿನ ಗಿಡ ನೋಡ್ತಾ ಇದ್ದೀರಾ, ತೆಂಗಿನಕಾಯಿ ಎಲ್ಲ ನೋಡಿ ಫ್ಲವರಿಂಗ್ ಫ್ರೂಟಿಂಗ್ ಸ್ಟೇಜಲ್ಲಿ ಐತೆ. ಮತ್ತು ಹೈಟು ಅಷ್ಟು ಇಲ್ಲ, ನಿಮ್ಮ ಕೈಯೇ ಇಟ್ಕೊಂಡೇ ನೀವು ತೆಂಗುಗಳನ್ನ ಕಿತ್ಕೊಳ್ಬೋದು, ಆ ಥರ ಐತೆ ಇಲ್ಲಿ ಇರೋದು. ಇದು ಸೆಕೆಂಡ್ ಬ್ಯಾಚಲ್ಲಿ ಇರೋದು. ನೋಡಿ ಡೆವಲಪ್ಮೆಂಟ್ ನೋಡಿ ಎಷ್ಟು ಕೋಕೋನಟ್ಸ್ ಐತೆ ನೋಡಿ. ಆ ಮೇಲ್ಗಡೆನೂ ಪುನಃ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ. ಇದು ಇನ್ನೊಂದು ಕಡೆ ಇರೋ ಬೌಂಡ್ರಿ ಇತ್ತು.
ಸೊ ಎಂಟೈರ್ ಬೌಂಡ್ರಿ ಟು ಬೌಂಡ್ರಿ ಈ ಪ್ರಾಪರ್ಟಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಸರೌಂಡಿಂಗ್ ಏರಿಯಲ್ಲಿ ನೋಡಿ, ಇದು ಫಸ್ಟ್ ಬ್ಯಾಚಾಗ ಹಾಕಿದ ಕೋಕ್ನೆಟ್ ಪಾಮ್ಸ್ ತೆಂಗು ಗಿಡ ನೋಡ್ತಾರೆ ಎಷ್ಟು ಹೈಟಾಗಿ ಬೆಳೆದಿದೆ ನೋಡಿ, ಏನು ಹೈಟಲ್ಲಿ ಐತೆ ಅಂತ. ಇದಕ್ಕೆಲ್ಲ ಸುಮಾರು ವರ್ಷ ಇರ್ತದೆ ವಯಸ್ಸು, ಮತ್ತು ರೆಗ್ಯುಲರ್ ಫ್ರೂಟಿಂಗ್ ಇರ್ತದೆ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ ಸೆಕೆಂಡ್ ಬ್ಯಾಚ್ ಆಫ್ ಪ್ಲಾಂಟೇಷನ್ಸ್ ನೋಡ್ತಾ ಇದ್ದಾರೆ, ಅಡಿಗೆ ಗಿಡ ಐತೆ. ಮತ್ತು ಈ ಫಸ್ಟ್ ಬ್ಯಾಚ್ ಆಫ್ ಕೋಕೋನಟ್ ಪಾಮ್ಸ್ ಆಗಲಿ ಮತ್ತಿಲ್ಲಿ ಇಷ್ಟು ಸ್ಪೇಸ್ ಇದೆ. ಫ್ಯೂಚರ್ ಸ್ಕೋಪ್ ಫಾರ್ ಮೋರ್ ಪ್ಲಾಂಟೇಷನ್ಸ್, ಇನ್ನೂ ಬೇರೆ ಬೇರೆ ಗಿಡಗಳು ನೀವು ಪ್ಲಾಂಟೇಷನ್ಸ್ ಮಾಡ್ಬೋದು. ಈ ಫಸ್ಟ್ ಬ್ಯಾಚ್ ಆಫ್ ಕೋಕೋನಟ್ ಪಾಮ್ಸ್ ಹಾಕಿದ್ರೆ ಮಧ್ಯದಲ್ಲಿ ಅಷ್ಟು ಜಾಗ ಐತೆ. ಈ ಜಾಗದಲ್ಲಿ ನಿಮ್ಗೆ ಬೇಕಂದರೆ ಇನ್ನೊಂದು ಬ್ಯಾಚ್ ಆಫ್ ಅಡಿಗೆ ಗಿಡ ಎಲ್ಲ ನೀವು ಮಾಡ್ಬೋದು. ಅಷ್ಟು ಜಾಗ ಇಲ್ಲಿ ಕೊಟ್ಟಿದ್ದಾರೆ ಮಧ್ಯದಲ್ಲಿ, ಅಷ್ಟು ಫ್ರೀ ಸ್ಪೇಸ್ ಆಯಿತು. ನೀವು ನೋಡಿ ಎಷ್ಟು ಫ್ರೀ ಓಪನ್ ಸ್ಪೇಸ್ ಆಯಿತು ಅಂತ. ಮತ್ತು ವಾಟರ್ ಸೋರ್ಸ್ ನಾವು ಹೇಳಿದ ಥರ ಬೋರ್ವೆಲ್ ಐತೆ ನಿಮಗೆ. ಮತ್ತು ಥ್ರೂಔಟ್ ದ ಅಗ್ರಿಕಲ್ಚರ್ ಪ್ಲಾಟಲ್ಲಿ ಎಲ್ಲಿಲ್ಲ ಪ್ಲಾಂಟೇಷನ್ಸು ಅಲ್ಲಿ ಎಲ್ಲ ನಿಮಗೆ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಿದ್ದಾರೆ. ಹಾಗೆ ಈ ಪ್ರಾಪರ್ಟಿ ಟೂರಲ್ಲಿ ಆ ಕನೆಕ್ಷನ್ಸ್ ಎಲ್ಲ, ಪೈಪ್ ಕನೆಕ್ಷನ್ಸ್ ಎಲ್ಲ ನಿಮ್ಗೆ ತೋರಿಸ್ತೀನಿ. ಮತ್ತು ಇಲ್ಲಿ ಕನ್ವಾ ಡ್ಯಾಮ್ನಿಂದ ಬರೋ ಇರಿಗೇಷನ್ ಚಾನಲ್ ಆ ನೀರುತ್ತಲ್ಲ, ದ ಎಂಟೈರ್ ಚಾನಲಲ್ಲಿ ನಿಮಗೆ ಬಂದು ಓವರ್ಫ್ಲೋ ಡ್ಯಾಮ್ ಥರ ಒಂದು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಸೊ ದೇರ್ ಆರ್ ಅಟ್ ರೆಗ್ಯುಲರ್ ಇಂಟರ್ವಲ್ಸ್ ಒಂದೊಂದು ಲಾಕ್ ಗೇಟ್ಸ್ ಇರ್ತದೆ. ಸೊ ಒಂದು ಮಿನಿಮಮ್ ಅಮೌಂಟ್ ಆಫ್ ವಾಟರ್ ತುಂಬಿದ ಮೇಲೇ ಅದು ಓವರ್ಫ್ಲೋ ಆಗಿ ನೆಕ್ಸ್ಟ್ ಏರಿಯಾಗೆ ಅದು ಫ್ಲೋ ಆಗುತ್ತೆ. ಸೊ ದಿಸ್ ಹ್ಯಾಸ್ ಬೀನ್ ಡನ್ ಟು ಇನ್ಕ್ರೀಸ್ ದ ಟೇಬಲ್ ವಾಟರ್ ಕಂಟೆಂಟ್ ಆಫ್ ದ ಸಾಯಿಲ್. ಸೊ ಈ ಥರ ಮಾಡಿದಂಥ ನಿಮ್ಮ ಬೋರ್ವೆಲ್ಲಲ್ಲಿ ಯಾವಾಗಿಯೂ ನೀರು ಸಿಗುತ್ತೆ. ನಿಮ್ಮ ಬೋರ್ವೆಲ್ ಬಂದು ಡ್ರೈ ಆಗಲ್ಲ, ಡಿಫಂಕ್ ಆಗದೆ. ಈ ತೆಂಗಿನ ಗಿಡ ನೋಡಿ ಎಲ್ಲ ಫ್ಲವರಿಂಗ್ ಫ್ರೂಟಿಂಗ್ ಆಗ್ತಾಯಿದೆ. ಈ ಪ್ಲ್ಯಾಂಟ್ಸ್ ಎಲ್ಲ ರೆಗ್ಯುಲರ್ ಆಗಿ ಅವ್ರಿಗೆ ಗೊಬ್ಬರ ಎಲ್ಲ ಹಾಕಿ ದೇ ಹ್ಯಾವ್ ಟೇಕನ್ ವೆರಿ ಗುಡ್ ಕೇರ್ ಆಫ್ ದಿ ಪ್ಲ್ಯಾಂಟ್ಸ್. ನೀವು ಬಂದು ಈ ಪ್ರಾಪರ್ಟಿ ನೋಡಿ ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಅದು ಅಡಿಗೆ ಗಿಡ ಇರಲಿ ಇಲ್ಲ ತೆಂಗು ಗಿಡ ಇರಲಿ, ಅಷ್ಟು ಸೂಪರ್ ಡೆವಲಪ್ಮೆಂಟ್ ಗ್ರೋತ್ ಸ್ಟೇಜಲ್ಲಿರುತ್ತೆ. ಮತ್ತು ನಿಮ್ಗೆ ಮಾವಿನ ಗಿಡ ಒಂದು 2 ದೊಡ್ಡ ಮಾವಿನ ಗಿಡ ಸಿಗುತ್ತೆ, ಎಲ್ಲ ಬಾದಾಮಿ ಮಾವಿನ ಗಿಡ, ಅದನ್ನು ಡೆವಲಪ್ಮೆಂಟ್ ಅಷ್ಟು ಸೂಪರಾಗೈತೆ. ಮತ್ತು ಒಂದು ಅಸಾರ್ಟ್ಮೆಂಟ್ ಆಫ್ ಫ್ರೂಟ್ ಪ್ಲ್ಯಾಂಟ್ಸ್ ಕೂಡ ಹಾಕಿದ್ದಾರೆ. ಅದ್ರಲ್ಲಿ ಬರೋ ಹಣ್ಣೆಲ್ಲ ನಿಮ್ಮ ಕನ್ಸಂಪ್ಷನ್ಗೆ ನೀವು ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ತಾ ಇದನ್ನು ಒಂದು ಫ್ರೂಟ್ ಪ್ಲಾಂಟ್ ವೆರೈಟಿನೇ ಇದು, ಇದನ್ನು ಸೂಪರ್ ಡೆವಲಪ್ಮೆಂಟಲ್ ಐತೆ. ಮತ್ತು ಇಲ್ಲಿ ನೋಡ್ತಾ ಇದ್ದ ಮಾವಿನ ಗಿಡ, ಇದು ಬಾದಾಮಿ ವೆರೈಟಿ ಮಾವಿನ ಗಿಡ ಅದು ನೋಡಿ. ಇದೆಲ್ಲ ಸುಮಾರು ಇಯರ್ಸ್ ಆಫ್ ಡೆವಲಪ್ಮೆಂಟ್ ಆಗಿದೆ. ಮತ್ತು ಇಲ್ಲಿ ನೋಡ್ತಾ ಇದ್ದ ದೊಡ್ಡ ದೊಡ್ಡ ತೆಂಗು ಗಿಡ ಮತ್ತು ಅಡಿಗೆ ಗಿಡ ಎಲ್ಲ ನೋಡ್ತಾ ಹೇಗೆ ಯಾವ ರೀತಿಯಲ್ಲಿ ಡೆವಲಪ್ ಆಗಿದೆ ನೋಡಿ. ಇದು ಈ ಸಾಯಿಲಲ್ಲಿ ಕ್ವಾಲಿಟಿ ಸೂಪರಾಗಿದೆ. ಇದು ಬಂದು ರೆಡ್ ಸಾಯಿಲ್, 100% ರೆಡ್ ಸಾಯಿಲ್ ಆಯಿತು. ಅದನ್ನು ತುಂಬ ಲೂಸ್ ಪೋರಸ್ ಸಾಯಿಲ್ ಐತೆ. ದೇ ವಿಲ್ ಬಿ ವೆರಿ ಗುಡ್ ವಾಟರ್ ಡ್ರೈನೇಜ್ ಇನ್ ದ ಸಾಯಿಲ್ ಆಲ್ಸೋ. ಮಣ್ಣು ನೋಡ್ತಾ ಇದ್ದೀರಾ ಅಷ್ಟು ಲೂಸಾಗೇ ಐತೆ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ನೋಡ್ತಾ ಇದ್ದೀರಾ. ಥ್ರೂಔಟ್ ದ ಫಾರ್ಮ್ ಲ್ಯಾಂಡ್ ಎಲ್ಲಿಲ್ಲ ಗಿಡ ಹಾಕಿದ್ದಾರೆ ಎಲ್ಲ ಕಡೆ ಪೈಪ್ಸ್ ಹಾಕಿ ನಿಮಗೆ ಡ್ರಿಪ್ ಇರಿಗೇಷನ್ ಫೆಸಿಲಿಟಿ ಮಾಡಿ ಕೊಟ್ಟಿದ್ದಾರೆ. ಇಲ್ಲ ಚಿಕ್ಕ ಚಿಕ್ಕ ಸಸಿಗಳು ಕೂಡ ನೋಡ್ತಾ ಇದ್ರೆ ಇದು ಡಿಫ್ರೆಂಟ್ ಸ್ಟೇಜ್ ಆಫ್ ಡೆವಲಪ್ಮೆಂಟ್ ಇರುತ್ತೆ. ಸ್ವಲ್ಪ ಮುಂದ್ಗಡೆ ಹೋಗಿದಂಥ ಅಲ್ಲಿನ ತೆಂಗಿನ ಗಿಡ ಐತೆ, ಅದರಲ್ಲಿ ಕೋಕೋನಟ್ ಕೊಡ್ತಾ ಐತೆ, ಅದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಅಲ್ಲಿರೋ ತೆಂಗಿನ ಗಿಡ ನೋಡಿ, ಇದನ್ನು ಹೈಟ್ ಕಡಿಮೆಯಾಗೇ ಐತೆ. ಈ ತೆಂಗೆಲ್ಲ ನೋಡಿ ನಾ ಕೈಯಲ್ಲಿ ಕುಯ್ಬೋದು, ಅಷ್ಟೇ ಹೈಟ್ ಇರೋದು. ಸಿ ಇಟ್ಸ್ ಲೆವೆಲ್, ಇಟ್ ಇಸ್ ಜಸ್ಟ್ ಅರೌಂಡ್ 5.5 feet ಹೈಟ್. I can grab those coconuts, see this farmland, see the surrounding, see the environment. ಎಲ್ಲಿ ನೋಡಿದಾನು ಹಸಿರು ಹಸಿರು ಹಸಿರು, ಎವ್ರಿವೇರ್ ಇಟ್ ಇಸ್ ಫುಲ್ ಆಫ್ ಪ್ಲಾಂಟೇಶನ್, ಫುಲ್ ಆಫ್ ಗ್ರೀನರಿ. ಆ್ಯಂಡ್ ಸಿ ದೀಸ್ ಕೋಕೋನಟ್ಸ್ ದೇರ್, ವಾಟ್ ಕೈಂಡ್ ಆಫ್ ಅ ಡೆವಲಪ್ಮೆಂಟ್. ರೆಗ್ಯುಲರ್ ಆಗಿ ಇಲ್ಲ ವರ್ಷಕ್ಕೆ 2 ಸಾರಿನ ಮಿನಿಮಮ್ ಇವರು ಗೊಬ್ಬರ ಹಾಕ್ತಾರೆ. ಹಾಗೇ ಈ ಥರ ಗ್ರೋತ್ ಬರೋದು. ಕೆಲವರು ವರ್ಷಕ್ಕೆ 1 ಸಾರಿ ಹಾಕ್ತಾರೆ, ಇವರು ವರ್ಷಕ್ಕೆ ಮಿನಿಮಮ್ 2 ಸಾರಿ ಗೊಬ್ಬರ ಹಾಕಿದ್ದೀನಿ ಹೇಳ್ತಾರೆ. ಅದೇ ಬಿಟ್ಟು ಮಣ್ಣು ಹೇಳ್ತಾ ಇದ್ದೀನಲ್ಲ, ರೆಡ್ ಸಾಯಿಲ್, ಸೂಪರ್ ಸಾಯಿಲು, ಅದು ಲೂಸ್ ಪೋರಸ್ ಸಾಯಿಲ್ ಪ್ರೊವೈಡಿಂಗ್ ವೆರಿ ಗುಡ್ ಡ್ರೈನೇಜ್ ಆಫ್ ದ ವಾಟರ್. ಹೀಗೆ ಬ್ಲ್ಯಾಕ್ ಸಾಯಿಲ್ ಇದೆ ಅಂದರೆ ವಾಟರ್ ಸ್ಟ್ಯಾಂಡಿಂಗ್ ವಾಟರ್ ಇರ್ತದೆ, ಇಟ್ ಇಸ್ ನಾಟ್ ಗುಡ್ ಫಾರ್ ದ ರೂಟ್ಸ್ ಆಫ್ ದಿ ಪ್ಲಾಂಟ್. ಇದು 100% ರೆಡ್ ಸಾಯಿಲ್, ಅದನ್ನು ಪೋರಸ್ ಸಾಯಿಲ್. ಅದಕ್ಕೆ ನೀವು ಗಿಡ ಇಲ್ಲಿ ನೋಡ್ತಾ ಅಡಿಗೆ ಎಲ್ಲ ನೋಡಿ, ಅಡಿಗೆ ಗಿಡಲಿ ನೋಡಿ ಫ್ರೂಟಿಂಗ್ ಎಲ್ಲ ಆಗಿದೆ, ಫುಲ್ ಡೆವಲಪ್ಮೆಂಟಲ್ ಸ್ಟೇಜಸ್. ಸರೌಂಡಿಂಗ್ ಎಲ್ಲ ಇದು ಆಸಮ್ ಎನ್ವೈರ್ಮೆಂಟ್. ಮತ್ತು ಅಕ್ಕಪಕ್ಕ ಇರೋ ಜಮೀನು ಎಲ್ಲ ಕಡೆನೂ ಪ್ಲಾಂಟೇಷನ್ಸ್ ಇದೆ. ಎವ್ರಿಬಡಿ ಈಸ್ ಡೂಯಿಂಗ್ ಫಾರ್ಮಿಂಗ್ ಇನ್ ದ ಸರೌಂಡಿಂಗ್ ನೇಬರಿಂಗ್ ಪ್ಲಾಟ್ಸ್. ಇಲ್ಲೇ ನೀವು ನೋಡ್ಬೋದು ಡೆವಲಪ್ಮೆಂಟ್ ಎಲ್ಲ ಹೇಗೆ ಇದೆ ಅಂತ. ಅಡಿಗೆ ಗಿಡವನ್ನು ಹೇಳಿದ್ದೀನಿ ಡಿಫ್ರೆಂಟ್ ಸ್ಟೇಜ್ ಡೆವಲಪ್ಮೆಂಟ್ ಇದೆ, ಯಾಕಂದರೆ ಅದನ್ನು ಬ್ಯಾಚ್ ವೈಸ್ ಆಗಿ ಹಾಕಿದ್ದಾರೆ. ನಿಮಗೆ ಟೋಟಲ್ ಕೌಂಟ್ ಕೊಡ್ತಾ ಇದ್ದೀನಿ, 465 465 ಅಡಿಗೆ ಗಿಡ ಐತೆ. ಆ್ಯಂಡ್ ಅರೌಂಡ್ 85 ಕೋಕೋನಟ್ ಪ್ಲಾಂಟ್ಸ್ ಇದೆ. ಅದರಲ್ಲಿ ಸುಮಾರು ಒಂದು 20 ಗಿಡ ತುಂಬ ಹಳೆಯ ಗಿಡಗಳು, ಅಷ್ಟು ಹೈಟ್ ಹೋಗಿದೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ.
ಸರೌಂಡಿಂಗ್ ಏರಿಯಾ ಡೆವಲಪ್ಮೆಂಟ್ ಎಲ್ಲ ನೋಡಿ. ಈ ಫಾರ್ಮ್ ಲ್ಯಾಂಡ್ ಇದೆಲ್ಲ ಪಾಸಿಟಿವ್. ಮತ್ತು ಡಾಕ್ಯುಮೆಂಟೇಷನ್ ಬಗ್ಗೆ ಮಾತಾಡೋಣ. ಡಾಕ್ಯುಮೆಂಟ್ಸು ಬಂದು ಓನರ್ ಬಂದು ಅಪ್ ಟು ಡೇಟ್ ಮಾಡಿದ್ದಾರೆ. ಲೇಟೆಸ್ಟ್ ರಿಕ್ವೈರ್ಮೆಂಟ್ಸ್ ಪ್ರಕಾರ ಎಲ್ಲ ರೆಡಿ ಮಾಡಿ ಆನ್ಲೈನಲ್ಲಿ ಅಪ್ಡೇಟ್ ಆಗಿದ್ದ ಡಾಕ್ಯುಮೆಂಟ್ಸ್. ಇಟ್ ಇಸ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ಪ್ರಾಪರ್ಟಿ. ಓಕೆ, ಇನ್ನೊಂದು ಸಾರಿ ರಿಪೀಟ್ ಮಾಡ್ತೀನಿ, ರೆಡಿ ಫಾರ್ ರಿಜಿಸ್ಟ್ರೇಷನ್ ಪ್ರಾಪರ್ಟಿ. ನಿಮ್ಮ ಕೈಯಲ್ಲಿ ಹಣ ಬಂದು ನಾಳೆನೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಓಕೆ, ಹಣನ ಮಾತು ಬಂದ್ಬಿಟ್ಟಿಲ್ಲ. ಏನು ರೇಟ್ ಹೇಳ್ತಾರೆ ನೋಡಿ. ಇದು ಬಂದು ಚನ್ನಪಟ್ಟಣದ್ದು ಬರೀ 8 ಕಿಲೋಮೀಟರ್, ಅದು ಮೇಯ್ನ್ ರೋಡ್ ಬಸ್ ರೂಟಲ್ಲಿ ಬರೋ ಪ್ರಾಪರ್ಟಿ ಇದು. ಅದು ಬೆಲೆ ಬಂದು ಎಲ್ಲರಿಗೂ ಗೊತ್ತು ಹೆಂಗೆ ಇರ್ತದೆ ಅಂತ. 1 ಎಕರ್ 9 ಗುಂಟೆ, ದಟ್ ಈಸ್ 1 acre and 9 ಗುಂಟೆ, ಟೋಟಲ್ ಆಫ್ 49 ಗುಂಟೆ ಪ್ರಾಪರ್ಟಿ ಅಲಾಂಗ್ ದ ಬಸ್ ರೂಟ್, ಮೇನ್ ರೂಟಲ್ಲಿರೋ ಪ್ರಾಪರ್ಟಿ. ಓನರ್ ಬಂದು ಇದು ರೇಟ್ ಅವ್ರು ಹೇಳೋದು ಬಂದು 1,24,00,000. ಐ ರಿಪೀಟ್ ಅಗೈನ್, 1,24,00,000 ಇಸ್ ದ ಕೋಟಿಂಗ್ ಪ್ರೈಸ್. ಇಟ್ ಇಸ್ ನೆಗೋಷಿಯಬಲ್. ಇದು ಫೈನಲ್ ಅಲ್ಲ, ಇದು ನೆಗೋಷಿಯಬಲ್. 1,24,00,000. ಓಕೆ, ನೆಗೋಷಿಯಬಲ್, ಇದು ಫೈನಲ್ ಅಲ್ಲ. ಬಂದು ಜಮೀನು ನೋಡಿ, ನೀವು ಇಷ್ಟಪಟ್ಟಿದ್ದೀರಾ, ಯು ಲೈಕ್ ದಿಸ್ ಪ್ರಾಪರ್ಟಿ, ನಿಮ್ಗೆ ಬೇಕಂದರೆ ಡೈರೆಕ್ಟ್ ಓನರ್ ಸೀಟಿಂಗ್ ನಾವು ಅರೇಂಜ್ ಮಾಡ್ತೀನಿ. ಡೈರೆಕ್ಟ್ ಓನರ್ ಜೊತೆನೇ ನೀವು ಮಾತಾಡ್ಬೋದು. ನೀವು ಇಬ್ಬರು ಮಾತಾಡಿ ಫೈನಲ್ ಆಗಿ ವ್ಯಾಪಾರ ಆಗಲಿ, ಲೆಟ್ ದ ಬಿಸ್ನೆಸ್ ಹ್ಯಾಪನ್. ಎಲ್ಲರೂ ಹಣ ಸಂಪಾದನೆ ಮಾಡಿ, ಅದನ್ನೇ ನನ್ನ ಆಸೆನೂ ಕೂಡ. ವ್ಯಾಪಾರ ನಡಿಬೇಕು, ದ ಬಿಸ್ನೆಸ್ ಮಸ್ಟ್ ಗೋ ಆನ್. ವ್ಯಾಪಾರ ಮಾಡಬೇಕು, ಯಾರು ತಡೆ ಮಾಡೋದು ಬೇಡ, ಅರ್ಥ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ವಿಡಿಯೋಲಿ ಬರೋ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಗೆ. ವಿಡಿಯೋ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿದ್ದೀನಿ. ಮತ್ತು ಒಂದೊಂದು ರಿಕ್ವೆಸ್ಟ್, ದಯವಿಟ್ಟು ಕಾಲಿಂಗ್ ಟೈಮ್ಸ್ 10:30 ಫ್ರಮ್ ದ ಮಾರ್ನಿಂಗ್ ಟಿಲ್ ಈವ್ನಿಂಗ್ 6 o'clock. ಹೆಚ್ಚಾಗಿ ಒಂದು 6:30 7 ಗಂಟೆ ಓಕೆ. ನೈಟು 9 ಗಂಟೆ 10 ಗಂಟೆ 11 ಗಂಟೆಗೆಲ್ಲ ಕಾಲ್ ಮಾಡ್ತಾರೆ. ನೀವು ಕಾಲ್ ಮಾಡಿದಾಳು ಅಲ್ಲಿ ಆ ನಂಬರ್ಲಿ ಯಾರು ಆ ಕಾಲ್ ಅಟೆಂಡ್ ಮಾಡೋಂಗಿಲ್ಲ. ಯಾಕಂದರೆ ಅದು ಆಫೀಸ್ ನಂಬರು. ಕಾಲ್ ಅಟೆಂಡ್ ಮಾಡೋದು ಎಕ್ಸಿಕ್ಯೂಟಿವ್ 10-10:30 ಒಂದು ಈವ್ನಿಂಗ್ 6 o'clock 6:30 ಹೆಚ್ಚಾಗಿ 7 o'clock ಅಟೆಂಡ್ ಮಾಡ್ಬೋದು. ಸೊ ಪ್ಲೀಸ್, ಇಟ್ಸ್ ಅ ರಿಕ್ವೆಸ್ಟ್, ದೇರ್ ಇಸ್ ಆ್ಯಂಪಲ್ ವಿಂಡೋ ಆಫ್ ಟೈಮ್, ಮೋರ್ ದನ್ 9 to 10 hours ವಿಂಡೋ ಆಫ್ ಟೈಮ್ ಫಾರ್ ಯು ಟು ಎಂಕ್ವೈರ್ ಅಬೌಟ್ ದ ಪ್ರಾಪರ್ಟಿ. ಮತ್ತೆ ಕೇಳ್ತಾರೆ, ಏನು ಸರ್ ಈ ಪ್ರಾಪರ್ಟಿ ಎಲ್ಲ ಪ್ಲಸ್ ಆಗಿ ಹೇಳ್ತಾ ಇರೋ, ಮೈನಸ್ ಯಾವುದೂ ಇಲ್ವಾ? ಮೈನಸ್ ಅಂತ ಹೇಳೋಕ್ಕಿಲ್ಲ. ಪ್ರತಿಯೊಂದು ಪ್ರಾಪರ್ಟಿಲಿ ಪ್ಲಸ್ಸಸ್ ಇರ್ತದೆ, ಸ್ವಲ್ಪ ಏನೋ ಒಂದು ಡಿಸ್ಅಡ್ವಾಂಟೇಜಸ್ಸು ಇರ್ಬೋದು. ಈ ಪ್ರಾಪರ್ಟಿಯಲ್ಲೇ ಈಗ ಸತ್ತೆಗೆ ಏನಂತ, ಈ ಪ್ರಾಪರ್ಟಿ ನೀವು ಬಂದು ನಡ್ಕೊಂಡೇ ಒಳಗಡೆ ಹೋಗ್ಬೋದು. ನಿಮ್ಮ ಗಾಡಿ ಕಾರ್ ತೊಗೊಂಡು ಒಳಗಡೆ ಹೋಗೋದಕ್ಕೆ ದಾರಿ ಇಲ್ಲ. ಒಂದು ಕೋಣೆಯಲ್ಲಿ ಲ್ಯಾಂಡ್ ಇದೆ, ಒಳಗಡೆ ಹೊರಗೆ ಪ್ಯಾಸೇಜ್ ಇದೆ. ಅದು ಬಂದು ಸರ್ಕಾರಿ ಲ್ಯಾಂಡೇ, ಅದು ಫುಲ್ ಕಾಡು ಥರ ಐತೆ. ಹೀಗೆ ಓನರು ಇದ್ರ ಬಗ್ಗೆ ನಾವು ಅರ್ಜಿ ಕೊಟ್ಟಿದ್ದೀನಿ, ಏನಂತ ನೋಡಬೇಕು ಅಂತ ಹೇಳಿದ್ದಾರೆ. ಸೊ ಸತ್ತೆಗೆ ನೀವು ಈ ಜಮೀನಿಗೆ ನಿಮ್ಮ ಕಾರ್ ತೊಗೊಂಡು ಒಳಗಡೆ ಅಪ್ರೋಚ್ ಬರೋದಕ್ಕೆ ದಾರಿ ಇಲ್ಲ. ಇದು ಮೈಂಡಲ್ಲಿ ಇಟ್ಕೊಳ್ಳಿ. ಈ ಫಾರ್ಮ್ ಲ್ಯಾಂಡ್ ಓನರು ತುಂಬ ಏಜ್ ಆಗಿದೆ, ಆಲ್ಮೋಸ್ಟ್ 80 years ಏಜ್ಡ್ ಪರ್ಸನ್. ಅವರು ಬೇರೆ ಆಫೀಸ್ಗೆಲ್ಲ ಹೋಗೋದಕ್ಕೆ ಅವರು ಹೆಲ್ತ್ ಕಂಡೀಷನ್ ಅಷ್ಟು ಹುಷಾರಿಲ್ಲ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಈ ಜಮೀನು ತೊಗೊಳ್ಳೋರು ಅವರೇ ಈ ರೋಡ್ಗೆ ವ್ಯವಸ್ಥೆ ಮಾಡ್ಕೊಳ್ಳಬೇಕು. ಅದಕ್ಕೆ ಬೇಕಂದರೆ ನಾನು ಸ್ವಲ್ಪ ಅಮೌಂಟ್ ಅಡ್ಜಸ್ಟ್ ಮಾಡಿ ಕಡಿಮೆ ಮಾಡಿ ಈ ಪ್ರಾಪರ್ಟಿ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದ್ದಾರೆ. ಸೊ ಬೈಯರ್ ಬಂದು ನೀವು ಸೀಟಿಂಗ್ ಟೈಮಲ್ಲಿ ಅವ್ರ ಸೆಲ್ಲರ್ ಜೊತೆ ಫುಲ್ ಡೀಟೇಲ್ ಬಗ್ಗೆ ತಿಳ್ಕೊಳ್ಳಿ. ಅವ್ರು ಆಲ್ರೆಡಿ ನಾವು ಸ್ವಲ್ಪ ಪ್ರಯತ್ನ ಮಾಡಿದ್ದೀನಿ ಹೇಳಿದ್ದಾರೆ. ಸೊ ಅದು ಯಾವ ಸ್ಟೇಜ್ ಇದೋ ಅಲ್ಲಿಂದ ಮುಂದುವರಿಸಿ ಹೋಗಿ ನೀವೇ ನಿಮ್ಮ ಕಾರ್ ಒಳಗಡೆ ಬರೋ ದಾರಿನ ನೀವೇ ರೆಡಿ ಮಾಡ್ಕೊಳ್ಳಬೇಕು. ಅದಕ್ಕೆ ನಿಮಗೆ ಅವರ ಸೆಲ್ಲರು ನನಗಾಗಿದ ಥರ ನಾವು ನಿಮಗೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ವ್ಯಾಪಾರ ಮಾಡೋಕ್ಕೆ ನಾವು ರೆಡಿ ಇದ್ದೀನಿ ಹೇಳಿದ್ದಾರೆ. ಇಮಿಡಿಯೇಟಾಗಿ ನೀವು ಇದು ಚಾನ್ಸಲ್ಲಿ ಈ ಪ್ರಾಪರ್ಟಿ ಓಡಿಲ್ಲ ಅಂತ ಆ ಥರ ಒಂದು ಅಸಂಪ್ಷನ್ಗೆ ಹೋಗಬಾರ್ದು. ಒಂದು ರೀಸನಬಲ್ ಮಾರ್ಕೆಟ್ ರೇಟನ್ನು ಸ್ವಲ್ಪ ನಿಮಗೆ ಕಡಿಮೆ ಮಾಡಿ ಕೊಡ್ತಾರೆ. ಈಗ ಪ್ರೆಸೆಂಟ್ ಡೇಟಲ್ಲಿ ಏನು ಮಾರ್ಕೆಟ್ ರೇಟ್ ಈ ಜಮೀನು ನಡೀತದೆ ಅವ್ರಿಗೆ 100% ಗೊತ್ತು. ಅಕ್ಕಪಕ್ಕ ಎಲ್ಲ ಅವರು ಡಿಸ್ಕಸ್ ಮಾಡಿದ್ದಾರೆ. ಸೊ ಆ ಮಾರ್ಕೆಟ್ ರೇಟಲ್ಲಿಂದ ನಿಮಗೆ ಸ್ವಲ್ಪ ಡಿಸ್ಕೌಂಟ್ ಮಾಡಿ ಈ ಪ್ರಾಪರ್ಟಿ ಕೊಡ್ತೀನಿ. ನೀವು ಮೇನ್ ರೋಡಲ್ಲಿಂದ ಕಾರ್ ಒಳಗಡೆ ಬರೋದಕ್ಕೆ ಅದು ಏನು ಅರೇಂಜ್ಮೆಂಟ್ ಬೇಕೋ ಬೈಯರು ನೀವೇ ಅದು ನಿಮಗೆ ವ್ಯವಸ್ಥೆ ನೀವು ಮಾಡಿಕೊಳ್ಳಬೇಕು. ಇದನ್ನೇ ಒಂದೇ ಒಂದು ಸ್ವಲ್ಪ ಒಂದು ಡಿಸ್ಅಡ್ವಾಂಟೇಜ್ ಆಫ್ ದಿಸ್ ಪ್ರಾಪರ್ಟಿ. ಅದೇ ಬಿಟ್ಟು ನಿಮಗೆ 10ಗೆ 9 ಪಾಯಿಂಟ್ಸ್ ಪಾಸಿಟಿವ್ ಆಗೇ ಇದೆ.